ನಾಮಫಲಕಗಳಲ್ಲಿ ಕನ್ನಡ ಕಡ್ಡಾಯಕ್ಕೆ ನಿನ್ನೆ ಗಡುವು ಮುಕ್ತಾಯವಾಗಿದೆ. ಆದರೂ ಅನೇಕ ವರ್ತಕರು ನಿಯಮಕ್ಕೆ ಡೋಂಟ್ ಕೇರ್ ಅಂದಿದ್ದಾರೆ. ಬೆಂಗಳೂರಲ್ಲಿ ಇಂದು ಸಂಜೆಯವರೆಗೂ ಲಾಸ್ಟ್ ಚಾನ್ಸ್ ನೀಡಲಾಗಿದೆ. ಒಂದೇ 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 ಕರ್ನಾಟಕ ಒಂದೇ ಕನ್ನಡ ಕನ್ನಡಿಗ ಕರ್ನಾಟಕದ ಅರಿವು ಮೂಡಿಸುವ ಯೋಜನೆಗಳನ್ನು ಹಮ್ಮಿಕೊಳ್ಳಲಾಗುವುದು. ಕರ್ನಾಟಕದಲ್ಲಿ ಕನ್ನಡ ಸಾರ್ವಭೌಮ ಭಾಷೆ. ಕರ್ನಾಟಕದಲ್ಲಿ ಕನ್ನಡವೇ ಆಡಳಿತ ಭಾಷೆ. ಇದರಲ್ಲಿ ಯಾವುದೇ ರಾಜಿ ಇಲ್ಲ. ಹೀಗಂತ ಕಡ್ಡಿ ಮುರಿದಂತೆ ಹೇಳಿದ ಕನ್ನಡ ರಾಮಯ್ಯ ನಾಮಫಲಕದಲ್ಲಿ 60% ಕನ್ನಡ ಇರಬೇಕು ಅಂತ ನೀಡಿದ 2 ತಿಂಗಳ ಗಡುವು ನಿನ್ನೆಗೆ ಅಂತ್ಯಗೊಂಡಿದೆ. ನಾಮಫಲಕದಲ್ಲಿ ಕನ್ನಡ ಭಾಷೆಗೆ ಸಿಂಹಪಾಲು ಸಿಗಬೇಕು ಅನ್ನೋ ಅಭಿಯಾನಕ್ಕೆ ಬಿಬಿಎಂಪಿ ಕೂಡ ಅಖಾಡಕ್ಕಿಳಿದಿತ್ತು. ಆದರೆ ಗಡುವು ನಿನ್ನೆಯೇ ಮುಗಿದಿದೆ. ಕನ್ನಡ ನಾಮಫಲಕ ಅಳವಡಿಕೆಗೆ ಇಂದು ಸಂಜೆವರೆಗೂ ಕೊನೆ ಅವಕಾಶ. ಕನ್ನಡ ನಾಮಫಲಕ ಇರದಿದ್ದರೆ ಪರವಾನಗಿ ಬಂದ್ ಮಾಡುವ ಎಚ್ಚರಿಕೆ. ರಾಜಧಾನಿ ಬೆಂಗಳೂರಲ್ಲೇ ಹಲವು ಅಂಗಡಿ ಮಾಲೀಕರು ಇನ್ನೂ ಕನ್ನಡವನ್ನ ದೊಡ್ಡ ಅಕ್ಷರದಲ್ಲಿ ಬರೆದಿರುವಂತಹ ಬೋರ್ಡ್ ಅನ್ನು ಅಳವಡಿಸಿಲ್ಲ. ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837300. ಇದರಿಂದ ಮತ್ತೆ ಕೆರಳಿದಂತಹ ಕನ್ನಡ ಪರ ಹೋರಾಟಗಾರರು ನಗರದ ಅಣ್ಣಮ್ಮ ದೇವಾಲಯದಿಂದ ನೇಮ್ ಬೋರ್ಡ್ ಅಭಿಯಾನ ಆರಂಭಿಸುವುದಕ್ಕೆ ಸಿದ್ಧತೆ ಮಾಡಿಕೊಂಡಿದ್ರು. ನಗರ ದೇವತೆ ಅಣ್ಣಮ್ಮನಿಗೆ ಪೂಜೆ ಸಲ್ಲಿಸಿ ಅಭಿಯಾನ ಆರಂಭ ಮಾಡಿದ್ರು. ಆದರೆ ಕನ್ನಡ ಪರ ಹೋರಾಟಗಾರರನ್ನ ಪೊಲೀಸರು ವಶಕ್ಕೆ ಪಡೆದರು. ಕೊನೆಗೂ ಎಚ್ಚೆತ್ತುಕೊಂಡಂತ ಅಧಿಕಾರಿಗಳು ನಿನ್ನೆವರೆಗೆ ಗಡುವು ಕೊಟ್ಟಿದ್ರು. ಕೆಲ ಅಂಗಡಿ ಸಂಸ್ಥೆಗಳು ಇನ್ನು ನಾಮಫಲಕ ಅಳವಡಿಸಿದ ಕಾರಣ ಇವತ್ತು ಸಂಜೆವರೆಗೆ ಅವಕಾಶ ಕೊಡಲಾಗಿದೆ. ನಾಮಫಲಕದಲ್ಲಿ ಕನ್ನಡ ಬಳಕೆ ಮಾಡದೇ ಇದ್ರೆ ಅಂಗಡಿ ಮುಂಗಟ್ಟು ಬಂದ್ ಮಾಡಿಸುವುದಾಗಿ ಬಿಬಿಎಂಪಿ ಮುಖ್ಯ ಆಯುಕ್ತ ತುಷಾರ್ ಗಿರಿನಾಥ್ ಎಚ್ಚರಿಕೆ ನೀಡಿದ್ದಾರೆ. ನಾಮಫಲಕದಲ್ಲಿ ಹೆಚ್ಚು ಕಡಿಮೆ 3,000 ಮಾತ್ರ ಉಳ್ಕೊಂಡಿವೆ. 55,000ದಲ್ಲಿ ಸಂಜೆಯಿಂದ ಅವರಿಗೆ ಅವಕಾಶ ಇರಲ್ಲ ತಮ್ಮ ಚಟುವಟಿಕೆ ನಡೆಸಲಿಕ್ಕೆ. ಇನ್ನು ಬಿಬಿಎಂಪಿ ಹೇಳಿದ ಮಾತಿನಂತೆ ಈ ತಿಂಗಳ ಒಳಗಾಗಿ ಕನ್ನಡ ನಾಮಫಲಕ ಅಳವಡಿಸುವ ಕಾರ್ಯಕ್ಕೆ ಕನ್ನಡ ಪರ ಸಂಘಟನೆಗಳು ಒಪ್ಪಿಗೆಯನ್ನು ನೀಡಿ ಸಮ್ಮತಿಸಿದ್ವು. ಆದರೆ ಸಂಪೂರ್ಣವಾಗಿ ಕನ್ನಡ ಬಳಕೆ ಆಗದ ಹಿನ್ನೆಲೆಯಲ್ಲಿ ಸಂಘಟನೆಗಳು ಅಸಮಾಧಾನ ವ್ಯಕ್ತಪಡಿಸಿದೆ. ಇನ್ನೂ ಕೆಲವು ದಿನ ಕಾದು ನೋಡ್ತೀವಿ, ಇಲ್ಲಾಂದ್ರೆ ನಾವು ಮತ್ತೆ ರೋಡಿಗಿಳಿಬೇಕಾಗುತ್ತೆ ಅಂತ ಕರವೇ ರಾಜ್ಯಾಧ್ಯಕ್ಷ ಟಿ.ಎ. ನಾರಾಯಣಗೌಡ ಸರ್ಕಾರ ಮತ್ತು ಅಂಗಡಿ ಮಾಲೀಕರಿಗೆ ಎಚ್ಚರಿಕೆ ನೀಡಿದ್ದಾರೆ. ನೀವು ಅವರ ಮೇಲೆ ಕ್ರಮ ತಗೊಂಡು ಅವರಷ್ಟೊಳಗಡೆ ಕನ್ನಡದ ಬಳಕೆ ಆದ್ರೆ 60% ಸರಿ, ಇಲ್ಲದೆ ಹೋದ್ರೆ ನಾವು 5ನೇ ತಾರೀಕು ನಂತರ ಮತ್ತೆ ಬೀದಿಗಿಳಿತೀವಿ. ಡಿಸೆಂಬರ್ 27ನೇ ತಾರೀಕು ಬೆಂಗಳೂರಲ್ಲಿ ಏನ್ ನಡೆಯುತ್ತೋ ಅದು ಮತ್ತೆ ನಡೆಯುತ್ತೆ. ನಾಮಫಲಕಗಳಲ್ಲಿ ಕನ್ನಡಕ್ಕೆ ಪ್ರಾಧಾನ್ಯತೆ ನೀಡುತ್ತೇವೆ ಅಂತ ಸರ್ಕಾರ 100 ಬಾರಿ ಹೇಳಿದೆ. ಅದಕ್ಕೆ ಬೇಕಾದ ಕಠಿಣ ಕಾನೂನು ಸಹ ತಂದಿದೆ. ಆದರೂ ಅದು ಕಾರ್ಯರೂಪಕ್ಕೆ ಬರುವುದು ಯಾವಾಗ? ನಿನ್ನೆಗೆ ಇದ್ದ ಗಡುವನ್ನ ಇವತ್ತಿಗೆ ವಿಸ್ತರಿಸಲಾಗಿದೆ. ಶುಕ್ರವಾರದಿಂದಾದ್ರೂ ರಾಜಧಾನಿಯಲ್ಲಿ ಕನ್ನಡದ ದೊಡ್ಡ ನಾಮಫಲಕಗಳು ರಾರಾಜಿಸುತ್ತಾ ಅಂತ ಕಾದು ನೋಡಬೇಕಿದೆ. ಕಿರಣ್ ಸೂರ್ಯ, TV9 ಬೆಂಗಳೂರು.